ಎಲ್ಲರಿಗೂ ನಮಸ್ಕಾರಗಳು. ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಪುರುಷೋತ್ತಮ ಅಂತ ಯಾರಿಗನ್ನಬೇಕು? ಪುರುಷ ಅಂದರೆ ಯಾರು ಮತ್ತು ಪುರುಷೋತ್ತಮ ಅಂದರೆ ಯಾರು? ಪುರುಷೋತ್ತಮ ಅಂದರೆ ಪರಮಾತ್ಮ, ಪುರುಷ ಅಂದ್ರೆ ಜೀವಾತ್ಮ, ಪುರುಷ ಅಂದರೆ ಜೀವ, ಪುರುಷೋತ್ತಮ ಅಂದರೆ ಪರಮಾತ್ಮ. ಈ ವಿಷಯನ ಕುರಿತು ಇಂದಿನ ಈ ಶ್ಲೋಕಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಸ್ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಇಬ್ಬರು ಪುರುಷರದಾರ, ಅವರಿಬ್ಬರಿಗೆ ಪುರುಷರಂತ ಹೆಸರಿಟ್ಟಾರ. ಒಬ್ಬ ಪುರುಷ ನಾಶ ಆಗುವಂಥವ, ಇನ್ನೊಬ್ಬ ಪುರುಷ ನಾಶ ಆಗಲಾರ್ದವ. ನಾಶ ಆಗುವಂಥ ಪುರುಷ ಯಾರು ಅಂದ್ರೆ ಈ ದೇಹ. ಇದಕ್ಕೆ ಭೂತಾನಿ ಅಂತ ಕರೀತಾರೆ. ಈ ದೇಹ ನಾಶ ಆಗ್ತದೆ. ಇನ್ನು ಈ ದೇಹದ ಒಳಗಡೆ ಇರುವಂಥ ಕೂಟಸ್ಥ ಏನದಾನಲ್ಲ, ಅವನಿಗೆ ಕೂಟಸ್ಥ ಅಂತ ಅವ್ರ ಹೆಸರಿಟ್ಟಿದ್ದಾರೆ. ಈ ದೇಹ ಅನ್ನುವಂಥ ಕೂಟದ ಆಧಾರ ಆತ. ಆ ಕೂಟಸ್ಥ ಅವ ಒಬ್ಬ ಪುರುಷ. ಇಷ್ಟು ನಾವು ನಿನ್ನೆ ನೋಡಿದ್ದೀವಿ. ಈಗ ಪರಮಾತ್ಮ ಯಾರು ಅಂದ್ರೆ ಉತ್ತಮ ಪುರುಷಸ್ತ್ವನ್ಯ. ಪರಮಾತ್ಮ ಉದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತವ್ಯಯ ಈಶ್ವರ. ಉತ್ತಮ ಪುರುಷ ಅನ್ನುವವನಿಗೆ ಪರಮಾತ್ಮ ಅಂತ ಒಂದು ಹೆಸರು, ಈಶ್ವರ ಅಂತ ಇನ್ನೊಂದು ಹೆಸರು. ಇವು ಏನು ಮಾಡ್ತಾ ಇದ್ದಾನು ಅಂತಂದ್ರೆ ಲೋಕತ್ರಯಮಾವಿಶ್ಯ, ಈ ಮೂರೂ ಲೋಕಗಳನ್ನು ಆತ ತುಂಬಿಕೊಂಡದ. ಮತ್ತು ಬಿಭರ್ತವ್ಯಯ, ಅವ ಹೆಂಗದಾನಂದ್ರೆ ಅವ್ಯಯ, ಅವ ನಾಶ ಆಗುವುದಿಲ್ಲ. ಮತ್ತು ಈ ವಿಶ್ವವನ್ನು, ಈ ಸೃಷ್ಟಿಯನ್ನು ಆತ ಧರಿಸಿದಾನ. ಮೂರೂ ಲೋಕಗಳನ್ನಂತ ಇಟ್ಟಾರವರು. ಮೂರು ಲೋಕ ಎಲ್ಲಿದಾವಂತ ಹುಡುಕಾಡೋದಲ್ಲ. ನಮ್ಮಲ್ಲೇ ಜಾಗ್ರ ಲೋಕ, ಸ್ವಪ್ನ ಲೋಕ, ಸುಷುಪ್ತಿ ಲೋಕ ಅಂದರೆ ತಿಳುವಳಿಕೆ ಉಳ್ಳಂಥದ್ದು ಒಂದು ಲೋಕ, ಅರೆ ತಿಳುವಳಿಕೆ ಉಳ್ಳಂಥದ್ದು ಒಂದು ಲೋಕ. ಪೂರ್ತಿ ಅಲ್ಲಿ ಬುದ್ಧಿನ ಇರುವುದಿಲ್ಲ, ಬರೀ ನನ್ನಷ್ಟಕ್ಕೆ ನಾನಿರುವಂಥದ್ದು ಒಂದು ಲೋಕ, ಅದೇ ದೇವಲೋಕ. ಅದು ಇವು ಹೊರಗಿನ ಲೋಕಗಳು ಇವು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ದೇವಲೋಕ ಅಂದರೆ ನನ್ನೊಳಗಿರುವಂಥ ನಿಜವಾದ ಲೋಕ ಅದು. ಈಗ ನಾವು ಹೊರಗಿನ ಲೋಕದಲ್ಲಿ ಅದೇವೆ. ಇದು ಹೊರಗಿನ ಲೋಕ, ಇದು ನಂಬುದು. ಇನ್ನು ಕನಸಿನ ಲೋಕ ಅದಲ್ಲ, ಅದು ಸ್ವಪ್ನದ ಲೋಕ. ಕನಸು ಕಾಣ್ತಾ ಇರ್ತೀವಿ, ಹಂಗೆ ಮಾಡಬೇಕು, ಹಿಂಗಾಗ್ತದ, ಹಂಗಾಗ್ತದ ಅಂತಿರ್ತದಲ್ಲ, ಅದು ಒಂದು ಲೋಕನೇ. ಆ ಲೋಕದಾಗ ಸ್ವಲ್ಪ ಸಮಯ ಇರ್ತೀವಿ. ಆ ಬಳಿಕ ನಮ್ಮಷ್ಟಕ್ಕೆ ನಾವೇ ಇರ್ತೀವಲ್ಲ, ಅದು ಒಂದು ಲೋಕ. ಈ ಮೂರೂ ಲೋಕಗಳಲ್ಲಿ ಒಂದು ಚೇತನ ಅನ್ನೋದು, ಚೈತನ್ಯ ಅನ್ನೋದು ಅದು ಹಾಗೇ ಇರ್ತದೆ, ಖಾಯಂ ಇರ್ತದೆ. ಈ ಮೂರೂ ಲೋಕಗಳಿಗೆ ಅದು ಆಧಾರ. ಅದು ಆ ಚೈತನ್ಯ ಇರದಿದ್ರೆ ಈ ಜಾಗ್ರ ಲೋಕ ಇರ್ತಿರಲಿಲ್ಲ, ಆ ಚೈತನ್ಯ ಇರದಿದ್ರೆ ಸ್ವಪ್ನ ಲೋಕ ಇರ್ತಿರಲಿಲ್ಲ, ಆ ಚೈತನ್ಯ ಇರದಿದ್ರೆ ಒಳಗಡೆ ಇರುವಂಥ ಪ್ರಾಜ್ಞ ಲೋಕ,
ಅಥವಾ ದೇವಲೋಕ ಅದು ಇರ್ತಿರಲಿಲ್ಲ. ಹಾಗೆ ಈಗ ಹೊರಗಡೆನೂ ಈ ವಿಶ್ವದೊಳಗೂ ಒಂದು ಹೀಗೆ 3 ಲೋಕಗಳದಾವಂತ ಇಟ್ಕೊಳ್ಳೋಣ. ಒಟ್ಟು ಏನೇನು ನಮ್ಮ ಕಣ್ಣಿಗೆ ಕಾಣ್ತದ ಅದನ್ನೆಲ್ಲವನ್ನು ಧರಿಸಿರುವಂಥವ ಮತ್ತು ಅವ್ಯಯವಾಗಿರುವಂಥವ. ಆನಂತರ ಈಶ್ವರ ಯಾರು ಒಡೆಯ ನಿಯಂತ್ರಿಸ್ತಾನಲ್ಲ ಅವನಿಗೆ ಏನಂತ ಕರೀತಾರೋ ಅಂದರೆ ಪರಮಾತ್ಮ. ಮತ್ತು ಆ ಪರಮಾತ್ಮನೇ ಉತ್ತಮ ಪುರುಷ ಅಂತ ಹೆಸರು. ಪುರುಷ ಈ ದೇಹದೊಳಗಿರುವಂಥವ. ಉತ್ತಮ ಪುರುಷ ಆತ ಇಡೀ ವಿಶ್ವವನ್ನು ನಿಯಂತ್ರಿಸುವವ. ಇದು ಪುರುಷೋತ್ತಮ ಯೋಗ ಅಂದರೆ ಆ ಉತ್ತಮ ಪುರುಷನನ್ನು ತಿಳ್ಕೊಳ್ಳೋದು ಮತ್ತು ಆ ಉತ್ತಮ ಪುರುಷನನ್ನು ಭಜಿಸುವುದು, ಅದರ ಸಾಧನೆಯನ್ನು ಹೇಳುವಂಥ ಯೋಗ. ಇದು 15ನೇ ಅಧ್ಯಾಯ. ಉತ್ತಮ ಪುರುಷನನ್ನು ತಿಳಿಸುವಂಥ ಯೋಗ, ಪರಮಾತ್ಮನನ್ನು ತಿಳಿಸುವಂಥ ಯೋಗ. ನೋಡ್ರಿ ಎಷ್ಟು ಚಂದ ಅದು. ಇನ್ನು ಏನು ಮಾಡಬೇಕು ಅಂತಂದ್ರೆ, ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮಃ. ಈ ಪುರುಷೋತ್ತಮನನ್ನು ಎಲ್ಲ ವೇದಗಳು ಪುರುಷೋತ್ತಮ ಅಂತ ಕರೆದಾರ. ವೇದಗಳಂದ್ರೆ ಜ್ಞಾನಿಗಳು, ತಿಳಿದವರ ಮಾತುಗಳಿಗೇ ವೇದ ಅಂತ ಕರೆಯೋದು. ಅವರು ಜ್ಞಾನದ ಮಾತುಗಳನ್ನು ಏನು ಆಡ್ತಾರಲ್ಲ ಅವುಗಳು ವೇದ ಮಾತುಗಳು, ಅವೇ ವೇದ ಮಾತುಗಳು. ಅಂಥ ವೇದಗಳಲ್ಲಿನೂ ಸಹಿತ ಈ ಪುರುಷನಿಗೆ ಪರಮಾತ್ಮನಿಗೆ ಏನಂತ ಕರೆದಾರು ಅಂದರೆ ಪುರುಷೋತ್ತಮ ಅಂತ ಕರೆದಾರು. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ. ಈ ಪುರುಷೋತ್ತಮ ಕ್ಷರ ಈ ದೇಹ, ಅಕ್ಷರ ಜೀವ ಇವುಗಳಿಗಿಂತನೂ ಆತ ಶ್ರೇಷ್ಠನಾಗ್ಯದಾನ ಮತ್ತು ಇವುಗಳನ್ನೆಲ್ಲ ಆತ ನಿಯಂತ್ರಿಸ್ತಾ ಇರ್ತಾನೆ. ಅವನಿಗೆ ನಾವು ಪರಮಾತ್ಮ ಅಂತ ಕರೆಯೋದು. ಇದನ್ನು ತಿಳ್ಕೊಳ್ಬೇಕು ಮತ್ತು ಇದನ್ನು ತಿಳ್ಕೊಂಡು ಇವನನ್ನು ಭಜಿಸಬೇಕು. ಹೆಂಗೆ ಭಜಿಸಬೇಕು ಅಂದರೆ ಸಮ್ಮೂಢ ಯೋ ಮಾಮೇವ ಸಮ್ಮೂಢೋ ಜಾನಾತಿ ಪುರುಷೋತ್ತಮ ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಆ ಪುರುಷನನ್ನು ತಿಳಿದುಕೊಳ್ಬೇಕು ಮತ್ತು ಸಮ್ಮೂಢರಾಗಿ, ಹುಚ್ಚರಾಗಿ. ಅದರ ಅರ್ಥ ತಲೆ ಕೆಟ್ಟು ಹೋಗ್ತದಂತಲ್ಲ. ನಂಬುದು ಹೆಂಗೆ ಈಗ ಪ್ರಪಂಚಕ್ಕಾಗಿ ತಲೆ ಕೆಟ್ಟು ಹೋಗಿರ್ತದಲ್ಲ, ಹಂಗೆ ಪರಮಾತ್ಮನಿಗಾಗಿ ಅವರು ತಲೆ ಕೆಡಿಸ್ಕೊಂಡಿರ್ತಾರೆ. ಸಮೋಹಿಗಳಾಗಿರ್ತಾರೆ, ಸಮ್ಮೂಢರಾಗಿರ್ತಾರೆ. ಅಂಥವರು ಅವನನ್ನು ಭಜಿಸ್ತಾರೆ. ಮಾಮೇವ, ನನ್ನನ್ನೇ ಭಜಿಸಬೇಕು. ನನ್ನನ್ನೇ ಅಂತಂದ್ರೆ ಪರಮಾತ್ಮನೇ ಈಗ ಹೇಳ್ತಾ ಇರುವುದು. ಯೋ ಅಂದರೆ ಯಾರು, ಮಾಮೇವ ಸಮ್ಮೂಢೋ ಜಾನಾತಿ, ಯಾರು ನನ್ನನ್ನೇ ತಿಳಿದುಕೊಳ್ಳುವರು ಮತ್ತು ಯಾರು ನನ್ನನ್ನೇ ಭಜಿಸುವರು. ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ, ಎಲ್ಲ ಭಾವದಿಂದ ನನ್ನನ್ನೇ ಭಜಿಸುವುದು. ಇದು ನೋಡ್ರಿ ಹೇಗದ. ಅವರೊಂದು ರೀತಿ ನಿರ್ಲಿಪ್ತರಾಗಿ ಇರ್ತಾರೆ. ಜನಕ ಮಹಾರಾಜನ ಜೀವನದಲ್ಲಿ ಅನೇಕ ಪ್ರಸಂಗಗಳು ಬರ್ತಾವು. ನಾವೆಲ್ಲ ಅನೇಕ ಪ್ರಸಂಗಗಳನ್ನು ಕೇಳೇವಿ. ಅದರಾಗ ಒಂದು ಘಟನೆ ಅವ್ರದ್ದು. ಒಮ್ಮೆ ಅಷ್ಟಾವಕ್ರ ಮುನಿಗಳು ಆ ಜನಕ ಮಹಾರಾಜನಿಗೆ ಕೇಳ್ತಾರೆ. ಜನಕ ಮಹಾರಾಜ ರಾಜನಿದ್ದ. ಅವನದೆಲ್ಲ ದೊಡ್ಡದೊಂದು ಅರಮನೆ ಮತ್ತು ಎಲ್ಲ ಸೇವಾ ಮಾಡುವಂಥವರು, ಎಲ್ಲ ಅನುಕೂಲತೆಗಳಿತ್ತು, ಸುಖದ ಸಂಪತ್ತಿಗೆ ಅವನದು. ಆವಾಗ ಈ ಜನಕ ಮಹಾರಾಜ ಕೇಳ್ತಾನೆ, ಯಾರು ಅಷ್ಟಾವಕ್ರ ಕೇಳ್ತಾನೆ, ನೀವು ಜ್ಞಾನಿಗಳಂತ ಹೇಳ್ತೀರಿ, ತಿಳಿದವ್ರಂತ ಹೇಳ್ತೀರಿ, ಬ್ರಹ್ಮವ್ಯಕ್ತ ಅಂತ ನಿಮಗೆ ಕರೀತಾರೆ, ಬ್ರಹ್ಮವನ್ನು ತಿಳಿದವರು ಅಂಥೇಳಿ. ಆದರೆ ನಿಮಗೆ ಈ ಪ್ರಪಂಚದ ಮೋಹ ಇನ್ನೂ ಹೋಗೇ ಇಲ್ಲ.
ನೋಡ್ರಿ, ಇಷ್ಟು ದೊಡ್ಡ ರಾಜ್ಯ ಅದ, ಎಲ್ಲ ದಾಸಿಯರದಾರ, ನೀವು ಆಜ್ಞೆ ಮಾಡ್ತೀರಿ, ನಿಮ್ಮ ಆಜ್ಞೆಯನ್ನು ಪಾಲಿಸುವಂಥವ್ರದಾರ. ಇದನ್ನೆಲ್ಲ ಇಟ್ಟುಕೊಂಡು ನಿಮಗೆ ಹೆಂಗೆ ಬ್ರಹ್ಮಜ್ಞಾನಿಗಳಂತ ಕರೆಯುವುದು ಅಂತ ಕೇಳಿದ. ಆವಾಗ ಅವ ಜನಕ ಮಹಾರಾಜ ಇವನಿಗೇನೂ ಉತ್ತರ ಕೊಡಲಿಲ್ಲ. ಅಷ್ಟಾವಕ್ರ ಮುನಿಗೆ ಅವರು ಹೇಳಿದರು, ನೋಡು, ನೀನು ಒಂದು ಕೆಲಸ ಮಾಡು, ಈ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಬೇಕಾಗಿತ್ತಂದ್ರೆ ನೀನು ಇಲ್ಲೇ ಇರಬೇಕು ನಮ್ಮ ಜೋಡಿ ಸ್ವಲ್ಪ ದಿವಸಗಳ ಕಾಲ. ಆವಾಗ ನಿನ್ನ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಈತ ಆಯಿತು ಅಂಥೇಳಿ ಅಲ್ಲೇ ಉಳ್ಕೊಂಡ. ಜನಕ ಮಹಾರಾಜ ಸೈನಿಕರಿಗೆ ಆಜ್ಞೆ ಮಾಡಿದ, ಏನು ಅಂದರೆ, ನಮ್ಮ ರಾಜ್ಯದೊಳಗೆ ಅತ್ಯಂತ ಬಡವ ಯಾರದಾನ, ಭಿಕ್ಷುಕ ಯಾರದಾನ, ದರಿದ್ರ ಯಾರದಾನ, ಅವನನ್ನು ಕರ್ಕೊಂಡು ಬರಬೇಕು. ಕರ್ಕೊಂಡು ಬಂದು ಅವನನ್ನು ರಾಜನನ್ನಾಗಿ ಮಾಡಬೇಕು. ನನಗೇನು ಎಲ್ಲ ಅನುಕೂಲತೆಗಳನ್ನು ಮಾಡಿದ್ದೀರಿ, ನನಗೇನು ಎಲ್ಲ ಗೌರವಗಳನ್ನು ಕೊಡ್ತೀರಿ, ಆ ಎಲ್ಲ ಗೌರವವನ್ನು ಅವನಿಗೆ ಕೊಡಬೇಕು. ಇವರು ಎಲ್ಲರೂ ಹುಡುಕಾಡಿದರು. ಒಬ್ಬ ಮನುಷ್ಯ ಬಹಳ ಬಡವಿದ್ದ, ಜೀವನನೇ ಅವನಿಗೆ ಸಾಕಾಗಿತ್ತು. ಅಂಥ ಒಬ್ಬ ಮನುಷ್ಯ, ಅವನನ್ನು ಹಿಡ್ಕೊಂಡು ತಂದರು. ಎಲ್ಲ ಅವನಿಗೆ ಸ್ನಾನಪಾನ ಮಾಡಿಸಿ, ಒಳ್ಳೆಯ ಬಟ್ಟೆ ತೊಡಿಸಿ, ಸಿಂಹಾಸನ ಮೇಲೆ ಕೂಡಿಸಿದರು. ಅವ ರಾಜನಾದ. ಈಗ ತಲೆ ಮೇಲೆ ಕಿರೀಟ ಹಾಕೊಂಡ. ಮತ್ತು ಅವನಿಗೆ ಎಲ್ಲರೂ ಸೇವಾ ಮಾಡುವಂಥವರು, ಆಜ್ಞೆಯನ್ನು ಪಾಲಿಸುವಂಥ ಮಂತ್ರಿಮಂಡಲ ಆತ ಆಳಲಿಕ್ಕೆ ಶುರು ಮಾಡಿದ. ಆ ಬಳಿಕ ಅವನ ಜಯ ಜಯಕಾರ ದಿನಾಲೂ ನಡೆಯುವುದು. ಎಲ್ಲ ವೈಭವ ಇತ್ತು. ಮುಂದೆ ಸ್ವಲ್ಪ ದಿವಸ ಆದ ನಂತರ ಜನಕ ಮಹಾರಾಜ ಏನು ಹೇಳಿದ ಅಂದರೆ, ಅವನೇನು ನೀವು ಈಗ ರಾಜನನ್ನು ಮಾಡ್ಯಾರಿ, ಇನ್ನು ನಾಳೆ ಸಾಯಂಕಾಲ ಅವನನ್ನು ಗಲ್ಲಿಗೆ ಹಾಕಬೇಕು ಅಂತ ಹೇಳಿದ. ಆ ಬಳಿಕ ಎಲ್ಲ ಜನರಿಗೆ ಡಂಗ್ರ ಸಾರಿ ಹೇಳಿಬಿಡ್ರಿ, ನಾಳೆ ಯಾರ್ಯಾರು ನೋಡಲಿಕ್ಕೆ ಬರುವವರದ ರೀ, ಅವನದು ಗಲ್ಲಿಗೆ ಹಾಕೋದದ, ಬಂದು ನೋಡ್ರಿ ಅಂತ ಹೇಳಿದರು. ಆ ಸುದ್ದಿ ಅವನಿಗೂ, ರಾಜನಿಗೆ, ಯಾರು ಅವನು ರಾಜ ಆಗಿದ್ದ ಅವನಿಗೂ ಮುಟ್ಟಿತ್ತು. ಅವನು ಗಾಬರಿ ಆದ. ನಾನೇನು ಅಂಥ ತಪ್ಪು ಮಾಡೇನಿ ಅಂತಂದ. ಇನ್ನು ನಾಳೆ ಅವನಿಗೆ ಗಲ್ಲಿಗೆ ಹಾಕುವುದದ. ಭಾಳ ನೋವು ಪಡ್ಲಿಕ್ಕೆ ಹತ್ತ. ಎಲ್ಲ ಮುಂದೆ ವೈಭವ ಇತ್ತು, ಯಾವುದೂ ರುಚಿಸ್ತಾ ಇಲ್ಲ. ದಾಸಿಯರದಾರ, ಆದರೂ ದುಃಖ ಹೋಗ್ತಾ ಇಲ್ಲ ಮನಸ್ಸಿನಿಂದ. ಆ ಬಳಿಕ ಎಲ್ಲ ಆಜ್ಞೆ ಮಾಡುವಂಥ ಅಧಿಕಾರದ, ಆದರೂ ಸಹಿತ ಏನು ಆಜ್ಞೆ ಮಾಡುವವ, ನಾಳಿಂದ ಹೆಂಗೆ ನಾನು ತಪ್ಪಿಸ್ಕೊಳ್ಬೇಕು ಅಂತ ಯೋಚಿಸಲಿಕ್ಕೆ ಶುರು ಮಾಡಿದ. ಅವಾಗ ಎಲ್ಲರಿಗೆ ಹೇಳಿದ, ನಾನೇನು ತಪ್ಪು ಮಾಡೇನಿ ಅಂತದ. ಜನಕ ಮಹಾರಾಜನಿಗೆ ಬಂದು ಹೇಳಿದ, ನಾನೇನು ತಪ್ಪು ಮಾಡೇನಿ, ನೀವು ನ್ಯಾಯ ಕೊಡುವರಂತ ಹೇಳ್ತೀರಿ, ಬ್ರಹ್ಮರ್ಷಿಗಳಂತ ಹೇಳ್ತೀರಿ, ನಾನು ಎಲ್ಲೋ ಒಂದು ಕಡೆ ಇರುವಂಥ ಮನುಷ್ಯನನ್ನು ತಂದು ಸಿಂಹಾಸನ ಮೇಲೆ ನೀವ ಕೂಡಿಸಿ ನಾಳೆ ಗಲ್ಲಿಗೆ ಏರಿಸ್ತೀರಿ ಅಂತ, ಇದು ಎಂಥ ನ್ಯಾಯ? ಆದ್ದರಿಂದ ನೀವು ಮೊದಲು ನನ್ನ ದೋಷ ಏನೈತಿ ಹೇಳಬೇಕು ಅಂತಂದ. ಆವಾಗ ಜನಕ ಮಹಾರಾಜ ಕೇಳಿದ, ನೋಡು, ನೀನು ಭಿಕ್ಷುಕಾಗಿದ್ದೆ, ಆವಾಗ ನಿನಗೆ ಬಂದು ಇವರು ಹೇಳಿದರು ನಿನ್ನನ್ನು ರಾಜನನ್ನಾಗಿ ಮಾಡ್ತೀವಿ, ನೀ ಬರಬೇಕಂತ ಕೇಳಿದಾಗ ನೀ ಅವಾಗ ಕೇಳಲಿಲ್ಲ, ನಾ ಏನು ಅಂಥದ್ದು ಪುಣ್ಯ ಕೆಲಸ ಮಾಡೀನಿ, ರಾಜನನ್ನು ನಾನು ಯಾಕೆ ಮಾಡ್ತೀರಿ ಅಂತ ಕೇಳಲಿಲ್ಲ. ರಾಜ ಅದಾನ, ರಾಜ ಹೇಳ್ಯಾನಂತ ಹೇಳಿ ನೀ ಭಿಕ್ಷುಕಿದ್ದಿ, ಸಿಂಹಾಸನ ಮೇಲೆ ಬಂದು ಕುಳ್ತಿ. ಅವಾಗ ನೀ ರಾಜನ ಮಾತು ಕೇಳಿದೇನಿಲ್ಲ, ನನ್ನ ಆಜ್ಞೆಯನ್ನು ಪಾಲಿಸಿದೇ ಇಲ್ಲ. ನನಗೆ ಅವಾಗ ನೀ ಕೇಳಲಿಲ್ಲ, ಯಾಕ್ರಿ ನನ್ನ ರಾಜನನ್ನಾಗಿ ಮಾಡಾಕತ್ತೀರಿ, ಏನು ನಂದು ಅಂಥದ್ದು ವಿಶೇಷತೆ ಐತಿ ಅಂತ ಕೇಳಿದೇನು? ಕೇಳಿಲ್ಲ. ಅವಾಗ ನೀ ಹೆಂಗೆ ನನ್ನ ಆಜ್ಞೆಯನ್ನು ಪಾಲಿಸಿದಿ, ಈಗ ನನ್ನ ಮರ್ಜಿ, ನಾನು ನಿನಗೆ ನಾಳೆ ಗಲ್ಲಿಗೆ ಹಾಕಬೇಕಂತ ಮಾಡೇನಿ,
ಗಲ್ಲಿಗೆ ಹಾಕ್ತೀನಿ ಸ್ವೀಕಾರ ಮಾಡು, ಅದಕ್ಕೆ ಯಾಕೆ ದುಃಖ ಪಡ್ತಿ? ಹೆಂಗೆ ನೀ ರಾಜ ಆಗುವಾಗ ನಿನಗೆ ಸಂತೋಷ ಆಗಿತ್ತು, ಆಜ್ಞೆ ಪಾಲಿಸಿದಿ, ಈಗ ಗಲ್ಲಿಗೆ ಹಾಕುವಾಗ ಯಾಕೆ ತ್ರಾಸ ಮಾಡ್ಕೊಳ್ತಿ? ಅವಾಗ ಇವಂದ ಇಲ್ಲ ಹಂಗೆ ಆಗ್ತದೆ, ನಾ ಬಡವಾಗಿ ದರಿದ್ರನಾಗಿ ಬದುಕಿದ್ರೂ ಚಿಂತಿಲ್ಲ, ನನಗಿದು ರಾಜ ಬೇಡ, ಪದವಿ ಏನೂ ಬೇಡ, ಆದರೆ ಸಾಯುವುದು ಯಾರಿಗೆ ಬೇಕಾಗ್ಯದ? ನಾಳೆ ಗಲ್ಲಿಗೆ ಅಂದರೆ ಯಾರಿಗೆ ಬೇಕಾಗ್ಯದ? ಆದ್ದರಿಂದ ನೀವು ನನ್ನನ್ನು ಬಿಡಬೇಕು ಅಂತ ಅವನು ಕೇಳ್ಕೊಂಡ. ಅಲ್ಲೇ ಇದನ್ನೆಲ್ಲ ನೋಡ್ಕೋಂತ ಅವ ಅಷ್ಟಾವಕ್ರ ಮುನಿ ಇರ್ತಿದ್ದಲ್ಲ, ಅವನಿಗೆ ಈ ಜನಕ ಮಹಾರಾಜ ಹೇಳಿದ, ನೋಡು ಇವ ಈಗ ಬರೀ ನನ್ನ ಆಜ್ಞೆಯನ್ನು ಪಾಲಿಸ್ತಾ ಇಲ್ಲ, ಎಲ್ಲ ವೈಭವ ಇದ್ದರೂ ಇಷ್ಟು ದುಃಖ ಪಡ್ತಾನೆ. ನನಗೆ ಯಾಕೆ ಬ್ರಹ್ಮರ್ಷಿ ಅಂತ ಕರೀತಾರೋ, ಬ್ರಹ್ಮವೆತ್ತ ಅಂತ ಕರೀತಾರೋ? ನಿನ್ನ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ, ನಾನು ಈ ಎಲ್ಲ ವೈಭವದಾಗಿದ್ದರೂ ನನಗೆ ಯಾಕೆ ಬ್ರಹ್ಮರ್ಷಿ ಬ್ರಹ್ಮವೆತ್ತ ಅಂತ ಕರೀತಾರೋ ಅಂದ್ರೆ, ಈಗ ಇವ ಹೆಂಗೆ ಬಡವ ಬಂದ ರಾಜನಾಗಿ ಎಲ್ಲ ವೈಭವ ಇದ್ದರೂ ನಾಳೆ ಸಾಯಂಕಾಲ ಸಾಯ್ತೀನಂತ ತಿಳಿದ್ರೆ ಇವತ್ತು ಹೆಂಗೆ ಅವನಿಗೆ ಭೋಗ ರುಚಿಸಿಲ್ಲ, ಅವನಿಗೆ ಭೋಗ ಹಿಡಿಸಿಲ್ಲ, ಮನಸ್ಸಿನಾಗ ದುಃಖ ತುಂಬ್ಯದ, ಇಷ್ಟು ಎಲ್ಲ ಬಡ್ಕೊಳ್ತಾನೆ, ತ್ರಾಸ ಪಟ್ಕೊಳ್ತಾನೆ. ಆದರೆ ನಾ ಹಂಗೇನ್ರಿ ಕಷ್ಟಪಟ್ಟ ನೀನು ತ್ರಾಸ ಮಾಡ್ಕೊಳಕತ್ತೇನೇನು? ಅವನಿಗಿನ್ನೂ ನಾಳೆ ಸಾಯ್ತಿ ಅಂತ ಗೊತ್ತದ ಅವನಿಗೆ. ನನಗೆ ನಾಳೆ ಅನ್ನೋದು ಗೊತ್ತಿಲ್ಲ, ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ ಇನ್ನೂ. ಆದರೂ ಈ ಎಲ್ಲ ರಾಜಭೋಗವನ್ನು ನಾನು ಬಳಸ್ತಾ ಇದ್ದಾನೆ, ಶಾಂತನಾಗೇ ಬಳಸ್ತಾ ಇದ್ದಾನೆ, ಪ್ರಸನ್ನನಾಗಿ ಅದನ್ನು ಉಪಯೋಗಿಸ್ತಾ ಇದ್ದಾನೆ. ಯೋಚನೆ ಮಾಡು ಅಂತಂದ. ಅವಾಗ ಆತ ಅಷ್ಟಾವಕ್ರ ಮುನಿ ಯೋಚಿಸ್ತಾನ, ಹೌದಲ್ಲ ಅಂತ ಅನಿಸ್ತವನಿಗೆ. ಈತ ಎಲ್ಲ ವೈಭವದ ಮಧ್ಯದಲ್ಲಿ ಇದ್ದರೂ ಅದನ್ನು ಹಚ್ಕೊಳ್ಳಲಾರ್ದಂಗದಾನ, ತನ್ನಲ್ಲಿ ತಾನು ಆತ ಅದಾನ. ಒಂದು ವೇಳೆ ಹಚ್ಕೊಂಡಿದ್ದ ಅಂದರೆ ಅವನಿಗೆ ಬಿಡು ಪ್ರಸಂಗ ಬಂತಂದ್ರೆ ಭಾಳ ದುಃಖ ಪಟ್ಕೊಳ್ತಿದ್ದ. ಆತನ ಮನಸ್ಸೆಲ್ಲ ಬ್ರಹ್ಮಾಕಾರ ಆಗ್ಯದ. ಅದಕ್ಕೆ ಅವನಿಗೆ ಯಾವುದು ಹೆಚ್ಚಾದರೆ ಏನು ಕಡಿಮೆ ಆದರೆ ಏನು ಚಿಂತಿಲ್ಲ ಅಂತ. ನೋಡ್ರಿ ಹೇಗದ ವೈಭವ ಅವನಿಗೆ ತ್ರಾಸು ಕೊಡಬೇಕಾಗಿತ್ತು. ನಮಗೆ ಯಾಕೆ ತ್ರಾಸು ಕೊಡ್ತದಂದ್ರೆ ನಾವು ಹೊರಗೆ ಹೆಚ್ಚು ಮುಳುಗಿರ್ತೀವಿ. ಸಂಪತ್ತು ಇರಲಿ ಅಥವಾ ಇರದೇ ಇರಲಿ, ಈ ಜೀವನ ಮಾಡುವವರೆಗೆ ನಾವೆಲ್ಲ ಸಂಪತ್ತನ್ನು ಸಂಗ್ರಹ ಮಾಡೋಣ, ನಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು. ಆದರೆ ಆ ಎಲ್ಲ ಸಂಪತ್ತನ್ನು ಒಂದು ದಿವಸ ಬಿಡಬೇಕಾಗ್ತದೆ. ಎಲ್ಲ ವೈಭವನೂ ಒಂದು ದಿವಸ ದೂರ ಹೋಗ್ತದೆ. ಅದು ಯಾವಾಗ ಹೋಗ್ತದಂತ ಇನ್ನೂ ಗೊತ್ತಿಲ್ಲ. ಅವನಿಗೆ ನಾಳೆ ಹೋಗ್ತದಂತಾರೆ ಗೊತ್ತಿತ್ತು, ನಂಬುದು ಯಾವಾಗ ಹೋಗ್ತದಂತ ಗೊತ್ತಿಲ್ಲ. ಇನ್ನು ನಾವು ಹೆಂಗಿರ್ಬೇಕು ಹೇಳ್ರಿ? ಏನು ಪ್ಲ್ಯಾನ್ ಮಾಡೋದು? ಏನರೇ ನಂಬದು ಇಂದು ಹೋಗ್ತದ ಅಂದು ಹೋಗ್ತದಂತ ಏನರೇ ಯೋಜನೆ ಮಾಡ್ಬೋದಾಗಿತ್ತು. ಎಂದು ಹೋಗ್ತದಂತೆ ಗೊತ್ತಿಲ್ಲ, ಹೇಗೆ ಮಾಡೋದು? ಆದ್ದರಿಂದ ನೀನು ಈ ಹೊರಗೆ ಬಹಳ ಲಕ್ಷ್ಯ ಕೊಡಬೇಡ. ಆ ಒಳಗೇನು ಒಬ್ಬ ಪುರುಷೋತ್ತಮ ಅಂತದಾನ, ಆ ಪುರುಷೋತ್ತಮನ ಕಡೆ ನಿನ್ನ ಲಕ್ಷ್ಯ ಇರಲಿ ಅಂತ. ಹೊರಗಿನ ವೈಭವ ಅದು ಸ್ಥಿರವಾಗಿರುವುದಿಲ್ಲ. ಹೊರಗಿನ ವೈಭವ ಅದು ಶಾಶ್ವತ ಅಲ್ಲ. ಅದರ ಕಡೆ ಲಕ್ಷ್ಯ ಕೊಡಬೇಡ. ನೀನು ಪುರುಷೋತ್ತಮನನ್ನು ಭಜಿಸು. ಯೋ ಮಾವೇಮಮ ಸಮ್ಮೂಢೋ ಜಾನಾತಿ ಪುರುಷೋತ್ತಮ ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಈ ಶ್ಲೋಕದ ಅರ್ಥ ಇದು. ಹೊರಗಡೆ ನಾವೆಲ್ಲ ಮಾಡೋಣ, ನಮ್ಮ ಎಲ್ಲ ಕರ್ತವ್ಯಗಳನ್ನು ಪೂರೈಸೋಣ. ನಮಗೆ ಯಾವ್ಯಾವ ಕರ್ತವ್ಯಗಳು ಸಿಕ್ಕಾವೋ ಅವುಗಳನ್ನೆಲ್ಲ ನಾವು ಮಾಡೋಣ. ಅದು ನ್ಯಾಯಯುತವಾಗಿ ಮಾಡೋಣ. ನಮ್ಮ ಮನಸ್ಸು ಒಪ್ಪಬೇಕು, ಇದು ಸರಿ ಐತಿ ಅಂತ ಹೇಳಿ ಹಾಗೆ ಮಾಡಬೇಕು. ಹಾಗೆ ಒಂದು ವೇಳೆ ನಾವು ಮಾಡಿ ಪುರುಷೋತ್ತಮನನ್ನು ಭಜಿಸುವುದು
ಅದು ಏನದಲ್ಲ ನಿಜವಾದಂಥ ಸಾಧನೆ. ಹೊರಗಡೆನೂ ಸಹಿತ ಬಹಳಷ್ಟು ಇನ್ನೊಬ್ಬರಿಗೆ ಅನ್ಯಾಯವನ್ನು ಮಾಡಬಾರ್ದು. ಒಬ್ಬ ಹೆಣ್ಮಗಳಿದ್ದಳು ಒಂದು ಹಳ್ಳಿ ಒಳಗೆ. ಆಕೆದೊಂದು 2 ಎಕರೆ ಜಮೀನಿತ್ತು. ಪಾಪ ಹೆಣ್ಮಗಳು ಒಬ್ಬಳೇ ಇದ್ದಳು. ಆಕೆಗೆ ಯಾರೂ ಇರಲಿಲ್ಲ. ಸಮೀಪದವ ಒಬ್ಬ ದೊಡ್ಡ ಮನುಷ್ಯ ಇದ್ದ. ಅವನದು ಸಾಕಷ್ಟು ಹೊಲ. ಆದರೆ ಈ 2 ಎಕರೆನೂ ತಂದೆ ಆಗಬೇಕು ಅಂತ ಅವನದು ಇಚ್ಛೆ ಇತ್ತು. ಹೆಂಗೋ ಮಾಡಿ ಏನೋ ಕಾನೂನು ಮಾಡಿ ಕಾಯ್ದೆ ಮಾಡಿ ಆ 2 ಎಕರೆನೂ ಅವನ ಹೆಸರಲ್ಲೇನೋ ತೊಗೊಂಡ. ಈ ಹೆಣ್ಮಗಳು ಒಬ್ಬಳೇ ಇದ್ದಳು. ಆಕೆಗೆ ಯಾರೂ ಇರಲಿಲ್ಲ. ಆಕೆದ ಕಾನೂನು ಯಾರು ಕೇಳೋರು? ಕಾನೂನು ಬಡವ್ರಿಗೆ ಎಲ್ಲಿ ನ್ಯಾಯ ಎಲ್ಲಿ ಇರ್ತದೆ? ಆಕೆ ಏನು ಮಾಡಿದಳು ಅಂದ್ರೆ, ಆಯ್ತಿನ ಜಮೀನಂತೂ ಬಿಡುವುದದ, ಬಿಡುವಾಗ ಅವನಿಗೆ ಹೊಲದಾನವನಿಗೆ ಹೇಳಿ ಬಿಡಬೇಕು ಒಂದು ಮಾತಂತ ಹೇಳಿ ಹೊಲಕ್ಕೆ ಹೋದಳು ಒಂದು ದಿವಸ. ಆಕೆ ಇನ್ನೇನು ಹೊಲ ಬಿಟ್ಟು ಹೋಗುವವಳೆ ಇದ್ದಳು. ಆಕೆ ಅವನಿಗೆ ಹೇಳಿದಳು, ಜಮೀನುದಾರನಿಗೆ, ನೀವು ಅನ್ಯಾಯವಾಗಿ ನನ್ನ ಹೊಲವನ್ನು ತೆಗೆದುಕೊಳ್ಳುವಾರ ಯಾಕಂತ, ಈಗ ನಾನು ಇಷ್ಟು ವರ್ಷಗಳವರೆಗೆ ಈ ಹೊಲದಾಗಿದ್ದೆ, ಈ ಹೊಲದಾಗಿಂದ ಒಂದು ಚೀಲ ಮಣ್ಣರೆ ತೊಗೊಂಡು ಹೋಗ್ತೀನಿ ಅಂತಂದಳು. ಆಕೆ ಒಂದು ಗೋಣಿ ಚೀಲದಾಗ ಮಣ್ಣು ತುಂಬಿದಳು. ಒಂದು 50-60 ಕಿಲೋ ಮಣ್ಣು ತುಂಬಿದಳು. ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಇದನ್ನು ಇಟ್ಕೊಂಡು ಅಲ್ಲೇ ನಮ್ಮ ಮಣ್ಣದ ಅಂಥೇಳಿ ಇರಲಿ ಅಂತ ಅಂದಳು. ಆಯಿತು ಅಂಥೇಳಿ ತೆಗೆದುಕೊಂಡು ಹೋಗಂತಂದಿವ. ಹೊಲ ಒಯ್ತಾರೆ ಏನು ಮಣ್ಣು ಒಯ್ತಾರಲ್ಲ ಅಷ್ಟೇ. ಆವಾಗ ಆಕೆ ಅದು 50 ಕಿಲೋ ಭಾರ ಆಕೆಗೆ ಎತ್ತಲಿಲ್ಲ. ಇವು ಇದ್ದಲ್ಲ ಅವನಿಗೆ ಹೇಳಿದಳು, ನೀನೇ ಎತ್ತಿ ಕೊಡು ಅಂತಂದಳು. ಇವು ಎಲ್ಲ ಕಾನೂನದಾಗ ಹುಷಾರು, ಕರೆ ದೇಹದಾಗ ಇವಂಗೂ ತಾಕತ್ತಿರಲಿಲ್ಲ. ಕಾಯ್ದೆದಾಗೆಲ್ಲ ಹುಷಾರ. ಇವನಿಗೆ ಅದು ಎತ್ತಾಕ ಪ್ರಯತ್ನ ಮಾಡ್ದ 50 ಕಿಲೋ ಎತ್ತವಲ್ದು. ಅವಾಗ ಆಕೆ ಹೇಳಿದಳು, ನೋಡು ನಿನಗೆ 50 ಕಿಲೋ ಮಣ್ಣು ನಂದು ಭಾರ ಆಗೈತಿ, ಇದೇ ಎತ್ತವಲ್ದು, ಇನ್ನು 2 ಎಕರೆ ಹೊಲ ಹೆಂಗೆ ಎತ್ತತಿ ಅಂತಂದ್ರೆ ಆಕೆ. ಅದು ನಿನಗೆ ಭಾರ ಆಗಲಾರ್ದ ಬಿಡ್ತದೆ ಏನು? ನಿನ್ನನ್ನು ಮುಗಿಸಲಾರ್ದ ಬಿಡುವುದಿಲ್ಲ ಅದು. 50 ಕಿಲೋ ಮಣ್ಣು ಬೇರೆದವ್ರದ್ದು ಹೆಂಗೆ ನಿನಗೆ ಭಾರ ಆಗೈತಲ್ಲ, ಹಂಗೆ 2 ಎಕರೆ ಹೊಲನೂ ನಿನಗೆ ಭಾರ ಆಗ್ತದೆ. ಯೋಚನೆ ಮಾಡುವಂತ ನೋಡ್ರಿ ಆಕೆದು ಹೇಗದ ತರ್ಕ. ಹಾಗೆ ನಮಗೆ ನಾವು ಯಾರ್ದರೆ ತೊಗೊಂಡಿವಿ ಅಂತಂದ್ರೆ ಭಾರ ಆಗ್ತದೆ, ವಜ್ಜಾಗ್ತದೆ. ಅದಕ್ಕೆ ಮನುಷ್ಯ ಬಳಲ್ತಾನೆ. ಅದು ಹೊರಗಡೆ ಗಂಟು ಕಾಣೋದಿಲ್ಲ, ಒಳಗೆ ಹೊತ್ಕೊಂಡಿರ್ತಾನೆ. ಅದು ಒಳಗೆ ಕೊರಿತಾ ಇರ್ತದೆ. ನಮ್ಮದೇ ಗಂಟಿತ್ತು ಅಂತಂದರೆ ನಮಗೆ ಎಷ್ಟು ನೆಗುತ್ತದ ಅಷ್ಟೇ ನಾವು ಹೊತ್ಕೊಂಡಿದ್ವಿ ಅಂತಂದರೆ ಹಗರಾಗಿ ಹೊಂಟಿರ್ತಾನೆ, ಯಾರ್ದು ಚಿಂತಿಲ್ಲ. ಅದಕ್ಕಾಗಿ ಹೊರಗಡೆ ಪ್ರಪಂಚ ಮಾಡುವಾಗ ಮನಸ್ಸಾಕ್ಷಿಯಾಗಿ ಮಾಡುವುದು ಮತ್ತು ನಮ್ಮ ಮನಸ್ಸನ್ನು ಪುರುಷೋತ್ತಮನಲ್ಲಿ ಪರಮಾತ್ಮನಲ್ಲಿ ಇಡುವುದು. ಇಷ್ಟು ಮಾಡಿದೀವಿ ಅಂದರೆ ಏನಾಗ್ತದಂತ ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಶಾತ್ ಕೃತಕೃತಶ್ಚ ಭಾರತ. ಇತಿ ಗುಹ್ಯತಮಂ ಶಾಸ್ತ್ರಂ, ಇದು ಬಹಳ ರಹಸ್ಯವಾದ ಶಾಸ್ತ್ರ. ಗುಹ್ಯತಮ, ಗುಹ್ಯ ಅಂದರೆ ಗುಪ್ತ ವಿದ್ಯೆ. ಇದು ಇಲ್ಲಿವರೆಗೆ ನಾನು ಏನು ಹೇಳಿದೆ ಅಲ್ಲ, ಇದು ಬಹಳ ಗುಪ್ತ ವಿದ್ಯೆ, ಇದು ರಹಸ್ಯ ವಿದ್ಯೆ, ಯಾರೂ ಹೇಳಿಲ್ಲ ಇದನ್ನು. ಇತಿ ಗುಹ್ಯತಮಂ, ರಹಸ್ಯದಲ್ಲಿ ರಹಸ್ಯ ಇದು ಗುಹ್ಯ. ಶಾಸ್ತ್ರಂ ಇದಮುಕ್ತಂ ಮಯಾನಘ, ನನ್ನಿಂದ ಇದನ್ನು ನಿನಗೆ ನಾನು ತಿಳಿಸಿದೆ. ಇನ್ನು ಏನು ಮಾಡ್ತಾರೆ, ಇದನ್ನು ತಿಳ್ಕೊಂಡವ್ರು ಏನಾಗ್ತಾರೆ ಗೊತ್ತದ ಏನು ನಿನಗೆ? ಏತದ್ ಬುದ್ಧ್ವಾ, ಇದನ್ನು ತಿಳಿದವರು ಬುದ್ಧಿಮಾನ್ ಕೃತಕೃತಶ್ಚ ಭಾರತ, ಇದನ್ನು ತಿಳಿದವರು ಬುದ್ಧಿಮಾನರಾಗ್ತಾರೆ, ಅಂದರೆ ಜ್ಞಾನಿಗಳಾಗ್ತಾರೆ. ಮತ್ತು ಕೃತಕೃತ್ಯ ಅಂದರೆ ಮುಕ್ತರಾಗ್ತಾರು ಅಂತ.
ಕೃತಕೃತ್ಯ ಅಂದರೆ ಮುಕ್ತಿ, ಮೋಕ್ಷಕ್ಕನೇ ಇನ್ನೊಂದು ಹೆಸರು ಕೃತಕೃತ್ಯನಾಗುವುದು ಅಂತದರ ಅರ್ಥ. ಇವು 3 ಮಾತು ನೋಡ್ರಿ. ಇದೇನದ ವಿದ್ಯೆ, ಇದು ರಹಸ್ಯ ವಿದ್ಯೆ, ಇದು ಯಾರೂ ಹೇಳಲಾರ್ದಂಥ ವಿದ್ಯೆ. ಇದು ಹೊರಗಿಂದೆಲ್ಲ ಪ್ರಪಂಚದ ವಿದ್ಯೆಗಳು ಅವು ಪಬ್ಲಿಕ್ ಅದಾವೆ, ಎಲ್ಲರಿಗೂ ಗೊತ್ತದ. ಅದು ಯಾರಿಗೆ ಗೊತ್ತಿಲ್ಲ? ದುಡಿಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತದಾವು. ಅದಕ್ಕೆ ಅವ್ರು ಏನಂತಾರೆ, ಇದೇನು ನನಗೆ ಲೌಕಿಕ ವಿದ್ಯೆ ಹೇಳಕ್ಕೆ ಹೋಗಬೇಡ ಅಂತಾರೆ. ಯಾರಿಗೆ ಗೊತ್ತಿಲ್ಲ? ಮದುವೆ ಹೆಂಗೆ ಮಾಡ್ಕೊಳ್ಬೇಕಂತ ಯಾರಿಗೆ ಗೊತ್ತಿಲ್ಲ, ಮಕ್ಕಳು ಹೆಂಗೆ ಮಾಡ್ಕೊಳ್ಬೇಕಂತ ಯಾರಿಗೆ ಗೊತ್ತಿಲ್ಲ, ಮನೆ ಹೆಂಗೆ ಕಟ್ಕೊಳ್ಬೇಕಂತ ಯಾರಿಗೆ ಗೊತ್ತಿಲ್ಲ. ಇವು ಎಲ್ಲ ವಿದ್ಯೆಗಳು ಎಲ್ಲರಿಗೂ ಗೊತ್ತಿರುವ ಇವು. ಅವೇನಂತಾರಲ್ಲ 6 ಹಡದಕ್ಕೆ ಮುಂದೆ, ಇವೆಲ್ಲ ಹೇಳಕ್ಕೆ ಹೋಗಬೇಡ ಅಂತ. ಏನಿದು ಹೊಸದೇನದ ಇದ್ರೊಳಗೆ? ಎಲ್ಲರೂ ಹಿಂದಿನವ್ರು ಮಾಡ್ಯಾರ, ನಾವು ಅದನ್ನು ಮಾಡಾಕತ್ತೀವಿ. ಇದು ರಹಸ್ಯ ವಿದ್ಯೆ ಅಲ್ಲ, ಇದು ಅದಲ್ಲ ಈ ವಿದ್ಯೆ. ಇಲ್ಲಿ ತನಕ ನಿನಗೇನು ಹೇಳಿನಲ್ಲ 20 ಶ್ಲೋಕ, ಇದು ರಹಸ್ಯ ವಿದ್ಯೆ. ಗುಹ್ಯತಮಂ ಶಾಸ್ತ್ರಂ ಇದ ಮುಕ್ತಂ ಮಯಾನಘ, ಇದು ನನ್ನಿಂದ ನಿನಗೆ ಹೇಳಲ್ಪಟ್ಟಿತು. ಇದನ್ನು ತಿಳ್ಕೊಂಡು ನಾವು ಏನಾಗ್ತಾನೋ ಅಂದ್ರೆ ಏತದ್ದು ಬುದ್ಧವ, ಬುದ್ಧಿಮಾನ ಆಗ್ತಾನೆ. ಮತ್ತು ಕೃತಕೃತಶ್ಚ ಭಾರತ, ಭಾರತ ಅಂದರೆ ಅರ್ಜುನನಿಗೆ ಆತ ಹೇಳ್ತಿದ್ದ, ಅರ್ಜುನ ನೋಡು, ಇದನ್ನು ತಿಳ್ಕೊಂಡಂಥ ಮನುಷ್ಯ ಜ್ಞಾನಿ ಆಗ್ತಾನೆ, ಮತ್ತು ಇದನ್ನು ತಿಳ್ಕೊಂಡವ ಕೃತಕೃತ್ಯನಾಗ್ತಾನೆ, ಮುಕ್ತನಾಗ್ತಾನು. ಇದು ಮುಕ್ತಿಯ ಶಾಸ್ತ್ರ, ಇದು ಜ್ಞಾನದ ಶಾಸ್ತ್ರ. ಅದಕ್ಕೆ ಅವರು ಇದಕ್ಕೆ ಪುರುಷೋತ್ತಮ ಯೋಗ ಅಂತ ಹೆಸರಿಟ್ಟಾರೆ. ಇದು ಪುರುಷೋತ್ತಮ ಯೋಗ. ಇಂಥ ಶಾಸ್ತ್ರವನ್ನು ನಾವು ಸಂಕ್ಷಿಪ್ತವಾಗಿ ನಮಗೆ ಎಷ್ಟು ತಿಳಿತದ ಅಷ್ಟು ಒಂದು 18 ದಿವಸ ಏನೋ ನೋಡಿದೆ. ಭಾಳ ಮಹತ್ವದ ಒಂದು ಅಧ್ಯಾಯ ಇದು. ಬರೀ 20 ಮಾತುಗಳಲ್ಲಿ ಎಲ್ಲ ತಿಳಿಬೇಕಾದದ್ದನ್ನೆಲ್ಲ ಅವರು ಹೇಳಿದರು. ಅದಕ್ಕೆ ಇದನ್ನು ಪ್ರತಿ ದಿವಸ ಮನನ ಮಾಡಬೇಕು. ಪ್ರತಿ ದಿವಸ ಮನನ ಮಾಡುವಂಥ ವಿದ್ಯೆ ಇದು. ನಮಗೆ ಈ ವಿದ್ಯೆ ಯಾವಾಗ ಬರ್ತದಂತಂದ್ರೆ, ಬರೀ ನಾವು ಒಂದು ದಿವಸ ಹೇಳಿದ್ವು ಅಂದರೆ ಬರೋಂಗಿಲ್ಲ. ಅದು ನಮ್ಮಲ್ಲಿ ನಿರಂತರವಾಗಿ ನಡಿಬೇಕಾಗ್ತದೆ. ಅದರ ಕಡೆ ನಮ್ಮ ಲಕ್ಷ್ಯ ಇರಬೇಕಾಗ್ತದೆ, ಆವಾಗ ಅದು ಬರೋದು. ಅದಕ್ಕೆ ಒಬ್ಬರು ಸೋಮೇಶ್ವರ ಶತಕವನ್ನು ಬರೆದಿರುವಂಥ ಒಬ್ಬರು ಕವಿ ಹೇಳ್ತಾರೆ, ವಿದ್ಯಾವಂತ ಆಗಬೇಕಾಗಿತ್ತಂದ್ರೆ ಒಂದೇ ದಿವ್ಸಕ್ಕೆ ಆಗೋದಿಲ್ಲಪ್ಪ. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಶಾಸ್ತ್ರಂಗಳಂ ಕೇಳುತ್ತಂ, ಕೆಲವೊಮ್ಮೆ ಮಾಳ್ಪವರಿಂದ ಕಂಡು, ಕೆಲವೊಮ್ಮೆ ಸುಜ್ಞಾನದಿಂ ನೋಡುತ್ತಂ, ಕೆಲವೊಮ್ಮೆ ಸಜ್ಜನ ಸಂಗದಿಂದ ಅರಿಯಲ್ ಸರ್ವಜ್ಞನಪ್ಪಂ ನರಂ, ಫಲವುಂ ಪಳ್ಳ ಸಮುದ್ರವೈ ಹರಹರ ಶ್ರೀಚನ್ನ ಸೋಮೇಶ್ವರ. ಒಬ್ಬ ಮನುಷ್ಯ ಸರ್ವಜ್ಞನ ಆಗಬೇಕಾದ್ರೆ ಏನು ಮಾಡಬೇಕಾಗ್ತೈತಿ ಅಂತ ಹೇಳ್ತಾರೆ ಅವರು. ಸಮುದ್ರ ಅದಲ್ಲ, ಸಮುದ್ರ ತನ್ನಷ್ಟಕ್ಕೆ ತಾನೇ ಸಮುದ್ರ ಆಗಿಲ್ಲ. ಅಷ್ಟು ವಿಶಾಲ ಆಗಬೇಕಾದ್ರೆ ಸಾವಿರಾರು ನದಿಗಳು ಕೂಡ್ಯಾವಂಥ ಸಮುದ್ರ ಆಗ್ಯದ. ಫಲವುಂ ಪಳ್ಳ ಸಮುದ್ರವೈ ಹರಹರ ಶ್ರೀಚನ್ನ ಸೋಮೇಶ್ವರ. ಹಳ್ಳಗಳ ಕೂಡಿ ಹೊಳೆಗಳಾಗಿ, ಹೊಳೆಗಳ ಕೂಡಿ ಸಮುದ್ರ ಆಗ್ಯದ. ಎಲ್ಲ ಸಣ್ಣ ಸಣ್ಣ ಹಳ್ಳಗಳೆಲ್ಲ ಹರಿದಾವಂತೆ ಅಷ್ಟು ದೊಡ್ಡ ಸಮುದ್ರ ಆಗ್ಯದ. ಹಳ್ಳಗಳೇ ಕೂಡಲಿಲ್ಲ, ಹೊಳೆಗಳೇ ಕೂಡ್ತಿರ್ಲಿಲ್ಲ ಅಂದರೆ ಸಮುದ್ರ ಹೆಂಗೆ ಆಗತ್ತೈತೆ? ಹಾಗೆ ವಿದ್ಯೆಯ ಸಾಗರ ಆಗಬೇಕಾಗಿತ್ತಂದ್ರೆ, ಜ್ಞಾನದ ಸಮುದ್ರ ಆಗಬೇಕಾಗಿತ್ತಂದ್ರೆ ಎಲ್ಲ ಕಡೆಯಿಂದನೂ ಬರಬೇಕು ಜ್ಞಾನ ಅಂತ. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವರನ್ನು ತಿಳಿದವ್ರು ಇರ್ತಾರೆ ಅವ್ರ ಕಡೆಯಿಂದ ಕಲಿಯೋದು. ಕೆಲವೊಮ್ಮೆ ಶಾಸ್ತ್ರಂಗಳಂ ಕೇಳುತ್ತಂ, ಕೆಲವನ್ನ ಶಾಸ್ತ್ರ ಕೇಳಿ ತಿಳ್ಕೊಳ್ಳೋದು. ಕೆಲವೊಮ್ಮೆ ಮಾಳ್ಪವರಿಂದ ಕಂಡು, ಕೆಲವನ್ನ ಮಾಡ್ತಿರ್ತಾರಲ್ಲ ಅವ್ರು ನೋಡಿ ಕಲಿಯೋದು. ನಾವು ಮಾಡಿ ಕಲಿಯೋದಲ್ಲ, ಅವ್ರು ಮಾಡತ್ತಿರ್ತಾರೆ ನೋಡಿ ಕಲಿಯೋದು. ಕುಡಿದ್ರೆ ಏನಾಗ್ತೈತಿ ಅಂಥೇಳಿ ನಾವು ಕುಡಿದು ನೋಡೋದಲ್ಲ, ಯಾರು ಕುಡಿದು ಹಾಳಾಗಿರ್ತಾರ ಅವ್ರು ನೋಡಿ ಕಲಿಯೋದು. ಜಗಳ ಮಾಡಿದರೆ ಏನಾಗ್ತೈತಿ ಅಂತ ಹೇಳಿ ನಾವೇ ಜಗಳ ಮಾಡಿ ನೋಡೋದಲ್ಲ,
ಯಾರು ಜಗಳ ಮಾಡಿರ್ತಾರೋ ಅವ್ರು ನೋಡಿ ಕಲಿಯೋದು. ಆನಂತರ ಇನ್ನು ಕೆಲವೊಮ್ಮೆ ಸುಜ್ಞಾನದಿಂದ ಆಲೋಚನೆ ಮಾಡೋದು, ನಾವೇ ವಿಚಾರ ಮಾಡೋದು. ಕೆಲವೊಮ್ಮೆ ಶಾಸ್ತ್ರಂಗಳಂ ಕೇಳುತ್ತಂ, ಕೆಲವೊಮ್ಮೆ ಮಾಳ್ಪವರಿಂದ ಕಂಡು, ಕೆಲವೊಮ್ಮೆ ಸುಜ್ಞಾನದಿಂ ನೋಡುತ್ತಂ ಸರ್ವಜ್ಞನಪ್ಪಂ. ಅವಾಗ ಒಬ್ಬ ಮನುಷ್ಯ ಸರ್ವಜ್ಞನಾಗ್ತಾನೆ. ನಮ್ಮದು ಹೆಂಗೈತಿ ಅಂತಂದ್ರೆ, ನಾವು ಸ್ವಲ್ಪ ತಿಳ್ಕೊಂಡಿರ್ತೀವಿ, ಭಾಳ ತಿಳಿದೈತಿ ನಮಗೆ ಅಂತ ಹೊರಟು ಬಿಡ್ತೀವಿ. ಇದು ಒಂದು ರೀತಿ ಪ್ರಪಂಚದ ಸಮೋಹ. ಇದು ಪ್ರಪಂಚದ ಸಮೋಹ, ಸಮೂಢತೆ, ಎಲ್ಲ ತಿಳಿದೈತಿ ಅಂತ ಹೇಳಿಬಿಡ್ತೀವಿ. ಅದು ಇದು ರಹಸ್ಯ ವಿದ್ಯೆ ಅದ, ಇನ್ನೂ ಭಾಳ ಜನರಿಗೆ ತಿಳಿದಿಲ್ಲ. ಎಲ್ಲೋ ಅಪ್ಪಗಳು ಅಂಥವ್ರಿಗೆ, ಆ ಮಹಾತ್ಮರಿಗೆ, ಅಂಥವ್ರಿಗೆ ಕೆಲವರಿಗೆ ಇದು ವಿದ್ಯೆ ತಿಳಿದಿರ್ತದೆ. ನಮಗೆಲ್ಲ ಲೌಕಿಕ ವಿದ್ಯೆ ತಿಳಿದದು. ಎಲ್ಲ ಇದು ಲೌಕಿಕ ವಿದ್ಯೆ. ಎಲ್ಲರೂ ಪ್ರತಿಯೊಬ್ಬ ಮನುಷ್ಯ ಕಲಿತಾನೆ, ಎಲ್ಲರೂ ಕಲಿಸ್ತಾರೆ. ಇದನ್ನೇ ಮಾಡಬೇಕು ಅಂತ ಎಲ್ಲರೂ ಕಲಿಸ್ತಾರೆ. ಆದರೆ ಇದು ಏನದಲ್ಲ, ರಹಸ್ಯ ವಿದ್ಯೆ. ಇದನ್ನು ನಾನು ನಿನಗೆ ಹೇಳಿದೆ, ಇದನ್ನು ನೀನು ಅಷ್ಟೇ ಗುಪ್ತವಾಗಿಟ್ಟುಕೋ, ಇದನ್ನು ಜೋಪಾಸನೆ ಮಾಡಿಟ್ಟುಕೋ. ಈ ವಿದ್ಯೆನೇ ನಿನ್ನನ್ನು ಮುಕ್ತನಾಗಿಸುವುದು. ಹೊರಗಡೆ ಅಂತೂ ಪ್ರಪಂಚ ಅಂತೂ ಅದು ತನ್ನ ಗತಿಯಲ್ಲಿ ನಡೆದದ. ಅದು ಹೀಗೆ ಸಾಗಬೇಕು ಅಂತ ಅದರದೊಂದು ಗತಿ ಅದ, ಹಂಗೆ ನಡೆದದ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ಪ್ರಪಂಚದ ಗತಿ ತನ್ನ ಗತಿ ಒಳಗೇ ಇರುವುದು. ನಾವು ಏನು ಅದರೊಳಗೆ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ನಾವು ಅಷ್ಟು ಮಾಡಿದ್ವಿ, ಇಷ್ಟು ಮಾಡಿದ್ವಿ ಅಂತ ಎಲ್ಲ ಸುಮ್ಮನೆ ಹೇಳೋದು, ಅದೊಂದು ಕತೆ. ಕೊನೆಗೆ ಅದು ಪ್ರಪಂಚದ ದೃಷ್ಟಿಯಲ್ಲಿ ಏನೂ ಇಲ್ಲ. ಪ್ರಪಂಚಕ್ಕೇನದು ದೊಡ್ಡದಿಲ್ಲ, ಅಂದರೆ ಪ್ರಕೃತಿಗೇನು ಭಾಳ ದೊಡ್ಡದಿಲ್ಲ ಅದು. ಅದಕ್ಕಾಗಿ ನೀನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ಒಬ್ಬ ಉತ್ತಮ ಪುರುಷ ಅದಾನ, ಒಬ್ಬ ಬರೀ ಪುರುಷ, ಇನ್ನೊಬ್ಬ ಈ ಪುರುಷ. ದೇಹ ಒಂದಿದು, ದೇಹದೊಳಗಿರುವಂಥವ ಜೀವಾತ್ಮ, ಅವ ಎರಡನೇದವ, ಮತ್ತು ಮೂರನೇದು ಪರಮಾತ್ಮ. ದೇಹ ಇದು ನಾಶವಾಗುವಂಥದ್ದು, ಇದಕ್ಕೆ ಕ್ಷರ ಅಂತ ಕರೀತಾರೆ. ಇದು ಶಾಶ್ವತ ಅಲ್ಲ. ಜೀವಾತ್ಮ ಶಾಶ್ವತ, ಆದರೆ ಅವ ಉತ್ತಮ ಅಲ್ಲ. ಪರಮಾತ್ಮ ಉತ್ತಮ ಪುರುಷ. ಪುರುಷೋತ್ತಮ ಯೋಗ ಅಂದರೆ ಆ ಉತ್ತಮ ಪುರುಷನತ್ತ ನಮ್ಮ ಲಕ್ಷ್ಯ ಇರಬೇಕು, ಆ ಉತ್ತಮ ಪುರುಷನನ್ನು ಭಜಿಸಬೇಕು. ಇಷ್ಟು ಇದು ಈ ಅಧ್ಯಾಯದ ಸಾರ.